ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಯುಗಾದಿಯ ನೂತನವಾದಂತಹ ಸಂವತ್ಸರದ ಫಲ ಏನಿದೆ? ವಿಶ್ವಾವಸು ಸಂವತ್ಸರ ಆರಂಭವಾಗಿ ನಡೀತಾ ಇದೆ. ಇಂತಹ ಯುಗಾದಿ ಭವಿಷ್ಯ ಹೇಗಿದೆ ಮೀನರಾಶಿಯವರಿಗೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1ರಿಂದ 4 ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ. ಮೀನರಾಶಿಯವರಿಗೆ ಗೊತ್ತಿದೆ ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕ ದಶಾಭುಕ್ತಿಗಳ ಮೇಲೆ ಬೇರೆ ಫಲಗಳು ಕೂಡ ಆಗಬಹುದು. ಯುಗಾದಿಯಲ್ಲಿ ಸಂವತ್ಸರದಲ್ಲಿ ಏನೇನು ಶುಭ ಮತ್ತು ಅಶುಭ ಎಂಬುದನ್ನು ನಾವು ಗಮನಿಸೋಣ. ಒಟ್ಟಿನಲ್ಲಿ ನೋಡಿ, ಕಂದಾಯ ಫಲ ಹೇಗಿದೆ ಮೀನರಾಶಿಯವರಿಗೆ? 5 ಆದಾಯ, 5 ಖರ್ಚು, 1 ಆರೋಗ್ಯ, 1 ಅನಾರೋಗ್ಯ, 4 ರಾಜಪೂಜೆ, 2 ರಾಜಕೋಪ, 6 ಸುಖ, 3 ದುಃಖ. ಹೀಗೆಲ್ಲ ನಿಮಗೆ ಕಂದಾಯ ಫಲ ಇದೆ. ಮತ್ತು ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನಿಮ್ಗೆ ಗೊತ್ತಿದೆ. ರಾಶಿಗೆ ಶನಿ ಬಂದಿದ್ದಾನೆ. ಹಾಗೆ 18/5/2025 ರಾಶಿಯಲ್ಲಿರುವಂಥ ರಾಹು ಹಿಮ್ಮುಖವಾಗಿ ಹೋಗ್ತಾನೆ. ರಾಹುವಿನ ಚಲನೆ ವಾಪಸ್ ಹೋಗ್ತಾನೆ. ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತಾನೆ. ನಿಮಗೆ ರಾಶಿಯಲ್ಲಿರುವಂತಹ ರಾಹು ಒಳ್ಳೆಯದು ಕೊಡ್ತಾ ಇರಲಿಲ್ಲ. ಹಾಗೆ 3ನೇ ರಾಶಿಯಲ್ಲಿರುವಂತಹ ಗುರುವು ಕೂಡ 14/5/25 ಗುರುವು ಕೂಡ ಮಿಥುನ ರಾಶಿಗೆ ಅಂದ್ರೇನು, ನಿಮಗೆ ಚತುರ್ಥ ರಾಶಿಗೆ ಗುರು ಹೋಗ್ತಾನೆ. ಒಂದು ಹಂತಕ್ಕೆ ತೃತೀಯದಲ್ಲಿದ್ದಾಗ ಅಲ್ಪ ಗುರುಬಲ ಇತ್ತು, ಚತುರ್ಥಕ್ಕಿದ್ದಾಗೂ ಗುರುವಿನ ಬಲವೇ ಆಗ್ತದೆ. ಆದರೆ ವಕ್ರಿಣಸ್ತು ಮಹಾವೀರ್ಯ ಎಂಬುದಾಗಿ ಹೇಳಿದ್ದಾರೆ. 18/10/2025ರಿಂದ 5/12/2025 ಕೂಡ 1-2-3 ತಿಂಗಳ ಕಾಲ ಗುರು ವಕ್ರವಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಹಾಗಾಗಿ ಇದು ಬಹಳ ಶುಭವಾದಂಥ ಫಲಗಳನ್ನು ನೀಡುವಂಥದ್ದು ಮೀನರಾಶಿಯವರಿಗೆ. ಇನ್ನು ರಾಶಿಯಲ್ಲಿರುವಂತಹ ಶನೇಶ್ವರನು ಕೂಡ ಸಪ್ತಮ ರಾಶಿಯನ್ನು, ತೃತೀಯ ರಾಶಿಯನ್ನು, ದಶಮ ರಾಶಿಯನ್ನು ನೋಡುತ್ತಾನೆ. ಇನ್ನು ರಾಹುವು ಕೂಡ ಬಹಳ ಶುಭವಾದಂಥ ಫಲಗಳನ್ನು ನೀಡಲಿಕ್ಕಿದ್ದಾನೆ ಅಂತೇಳಿ ಹೇಳ್ತಾ ನೋಡಿ, ಆರಂಭದ ದಿವಸದಲ್ಲಿ 3, 9, 12, 18, 21, 27, 30ನೇ ತಾರೀಕು ನಿಮಗೆ ಶುಭವಾದಂತಹ ವಾರಗಳು. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ಆದಷ್ಟು ಶುಭವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತೇಳಿ ಹೇಳ್ತೇನೆ. ಯಾಕಂದರೆ ನಿಮಗೇನಾಗಿದೆ ಮೀನರಾಶಿಯವರಿಗೆ ಒಂದೊಂದಕ್ಕೆ 7.5 ಶನಿ ಬಂದದ್ರಿಂದ ಮನಸ್ಸಿನಲ್ಲಿ ಏನೋ ಒಂಥರ ಚಿಂತೆ, ಒಂಥರ ಆಲಸ್ಯತನ. ಎಲ್ಲಾದರೂ ಹೊರಗಡೆ ಹೋಗ್ಬಿಡೋಣ, ಕೂತ್ಕೊಂಡ್ಬರೋಣ, ಅಥವಾ ಏನು ಮಾಡಲಿ ನಾನು ತಲೆನೇ ಓಡ್ತಾ ಇಲ್ಲ ನಿಮಗೆ ಅಲ್ವಾ? ಯೋಚನೆ ಮಾಡಿ. ಇಲ್ಲಾಂದರೆ ಚುರುಕಾಗಿ ಸದಾಕಾಲ ಇರೋರು ನೀವು ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಭಾರಿ ಅದೇನೋ ಹೇಳ್ತಾರೋ ಹರುಷದಿಂದ ಇರೋರು ನೀವು. ಆದರೆ ಇತ್ತೀಚಿನ ದಿವಸದಲ್ಲಿ ಒಂದು ಅನಾರೋಗ್ಯದ ಚಿಂತೆ ಇರಬಹುದು, ಒಂದು ಹಣಕಾಸು ಚಿಂತೆ ಇರಬಹುದು, ಮತ್ತು ಜಾಸ್ತಿ ತಲೆನೋವು ಬರಲಿಕ್ಕೆ ಶುರುವಾಗಿ ಹೋಗಿದೆ. ಯೋಚನೆ ಮಾಡಿ 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 ಏನಪ್ಪ ಏನು ಮಾಡಲಿ ಅಂತೇಳಿ ಭಾಳ ಯೋಚನೆ ಮಾಡಲಿಕ್ಕೆ ಶುರುವಾಗಿ ಹೋಗಿದೆ. ಜಾಸ್ತಿ ಆದರೆ ಇದಾತ ಎಲ್ಲ ಬೇಡ ಅಂತೇಳಿ ಅನಿಸ್ಬಿಡ್ತದೆ ಅಲ್ವಾ? ಹಾಗಾಗಿ ಎಷ್ಟು ಭಾರ ಎತ್ತಲಿಕ್ಕೆ ಆಗುತ್ತೋ ಅಷ್ಟೇ ತಲೆಯಲ್ಲಿ ಭಾರ ಎತ್ತಲಿಕ್ಕೆ ಹೋಗಿ, ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬೇಡಿ. ಯಾಕಂದರೆ ತಲೆ ನೋವು ಬರುವಂಥ ಜಾಸ್ತಿ ಆಗ್ತದೆ, ಆವಾಗ ಭಾರ ಕಡಿಮೆ ಆಗುವುದಿಲ್ಲ. ನೋಡೋಣ ಏನೇನು ನಿಮಗೆ ಶುಭವಾದಂಥ ಫಲಗಳನ್ನು ನೀಡಬಹುದು. 1ನೇದಾಗಿ ರಾಹುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ 6ನೇ ರಾಶಿ, 12ನೇ ರಾಶಿ ಮತ್ತು 11ನೇ ರಾಶಿಯೆಲ್ಲ ರಾಹು ಇದ್ದರೂ ಒಳ್ಳೆಯದು ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ರಾಹುವೇನಾದರೂ ಸ್ವಲ್ಪ ಪ್ರಯಾಣ ಯೋಗವನ್ನು ಜಾಸ್ತಿ ಮಾಡಬಹುದು. ಇದ್ದಕ್ಕಿದ್ದ ಹಾಗೆಲ್ಲೋ ಪ್ರಯಾಣ ಮಾಡೋದು, ದೂರ ಹೋಗುವಂಥದ್ದು, ಅಥವಾ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಡುವಂತಹ ಪ್ರಯತ್ನ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆಗೆ ಪಾರ್ಕಿಗೆ ಹೋಗಿ ಕೂತ್ಕೊಳ್ಳುವಂಥದ್ದು. ಹೀಗೆ ಆ ನಿರ್ಜನವಾದಂತಹ ಪ್ರದೇಶಗಳನ್ನು ಜಾಸ್ತಿ ರಾಹು ಹೇಳ್ತಾನೆ. ಮತ್ತು ಪ್ರಯಾಣವನ್ನು, ವಿದೇಶಗಳನ್ನು ರಾಹು ಸೂಚನೆ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಹೊರ ದೇಶಕ್ಕೆ ಹೋಗುವಂಥದ್ದು, ಹೊರ ರಾಜ್ಯಕ್ಕೆ ಹೋಗುವಂಥದ್ದು, ಇಂತಹದ್ದು ಈ ವರ್ಷದಲ್ಲಿ ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ನಡೆಯಬಹುದು ಜಾಸ್ತಿ. ಹಾಗಾಗಿ ಕಾಲಿಗೆ ಚಕ್ರ ಹಾಕದಾಗಿ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಆಗಬಹುದು ಅಂತೇಳಿ ಹೇಳ್ತೀನಿ 1ನೇದಾಗಿ. ಹಾಗೆ 2ನೇದಾಗಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಅನಾರೋಗ್ಯ ಇದೆ ಆಲ್ರೆಡಿ ನಿಮಗೆ. ಬಹಳಷ್ಟು ಜನಕ್ಕೆ ಮೀನರಾಶಿಯವರಿಗೆ ಅನಾರೋಗ್ಯ ಇದೆ. ಒಂದು ಮಂಡಿ ನೋವು ಬರುವಂಥದ್ದು ಇರಬಹುದು, ಅಥವಾ ಸೊಂಟದಲ್ಲಿ ನೋವು ಬರುವಂಥದ್ದು ಇರಬಹುದು, ಅಥವಾ ಏನೋ ಉಸಿರಾಟದಲ್ಲಿ ಅಥವಾ ಕಫ ಆಗುವಂಥದ್ದು, ಅಥವಾ ENT ಏನೋ ಪ್ರಾಬ್ಲಮ್ ಇರುವಂಥದ್ದಿದ್ದರೆ ಅದಕ್ಕೆ ಸಣ್ಣ ಸಣ್ಣ ಚಿಕಿತ್ಸೆಗಳು ಕೂಡ ಸ್ವಲ್ಪ ಅನುಕೂಲಕರವಾಗುವಂಥ ಸಾಧ್ಯತೆಗಳು. ಚಿಕಿತ್ಸೆಗಳನ್ನು ಮಾಡಬೇಕು. ಚಿಕಿತ್ಸಾಮದೇ ಅಂತ ಚಿಕಿತ್ಸೆಗಳನ್ನು ಅನೇಕ ರೀತಿಯಾಗಿ ಹೇಳ್ತಾರೆ. ನಾವು ಈ ಮಾಸ ಭವಿಷ್ಯ ಹೇಳ್ತೇವೆ ನೋಡಿ, ಅದು ಕೂಡ ಒಂದು ಹಂತಕ್ಕೆ ಆ ದೇವತಾ ಆರಾಧನೆ, ಜಪ, ಪ್ರಾರ್ಥನೆಯೂ ಕೂಡ ಒಂದು ಹಂತಕ್ಕೆ ಚಿಕಿತ್ಸೆಯೇ, ಮನಸ್ಸಿನ ಚಿಕಿತ್ಸೆ. ಯಾಕಂದರೆ ಮನಸ್ಸಿಗೆ ನಾವು ದೇವರನ್ನು ಧ್ಯಾನ ಮಾಡಿ ಭಕ್ತಿಯನ್ನು ಕೇಳಿದಾಗ
ಆ ಮನಸ್ಸಿನ ಒಂದಷ್ಟು ಎನರ್ಜಿಗಳು ಒಳ್ಳೆಯದಾಗಲಿ ಆಗಲಿ ಅಂತೇಳಿ ಹೇಳ್ತದೆ. ಆ ಭಗವಂತನು ಕೂಡ ಅನುಗ್ರಹಿಸ್ತಾನೆ. ನಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದರೂ ಕೂಡ ದೇವತಾನುಗ್ರಹವಂತ ನಮ್ಗೆ ಉಂಟಾಗ್ತದೆ. ಹಾಗಾಗಿ ನಕ್ಷತ್ರ ಪರಿಹಾರಗಳು ಕೂಡ ಒಂದು ಹಂತದ ಚಿಕಿತ್ಸೆಯೇ, ಅದನ್ನು ಕೊನೆವರೆಗೂ ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಅನಾರೋಗ್ಯ ಸ್ವಲ್ಪ ಚೇಂಜ್ ಆಗಿಸುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಶಾರೀರಿಕವಾಗಿ ಒಂದು ಹಂತಕ್ಕೆ ಬಲಿಷ್ಠವಾಗ್ತೀರಿ ನೀವು. ಸರಿಯಾದಂಥ ಅನ್ನಹಾರಗಳನ್ನು ತಿನ್ನುವಂಥದ್ದು, ನಿಯಮವಾಗಿ ಆಗುವಂಥದ್ದು. ಯಾಕೆ 7.7 ಶನಿ ಬಂದಿದೆ ನಿಮ್ಮನ್ನು. ಹೇಗೆ ಅಂದರೆ ಈ ಕಲ್ಲನ್ನು ಕೆತ್ತದ ಹಾಗೆ ನಿಮ್ಮನ್ನು ಶನೇಶ್ವರನು ಕೆತ್ತುತ್ತಾ ಇದ್ದಾನೆ. ಎಲ್ಲಿ ಏನೇನು ತೊಂದರೆ ಮಾಡಿದಿರಿ, ಎಲ್ಲೆಲ್ಲಿ ಸಮಸ್ಯೆ ಮಾಡಿಕೊಂಡ್ರಿ, ಎಲ್ಲೆಲ್ಲಿ ನಿಮ್ಮ ದಾರಿ ತಪ್ಪಿದ್ರಿ, ಯಾವ ದಾರಿ ಸರಿ ಆಗಬೇಕು, ಹೀಗೆಲ್ಲ ಆ ಭಗವಂತ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ನಿಮಗೆ ಎಲ್ಲಿ ಏನು ಆಗಿದೆ ಅದನ್ನು ತಿದ್ದಿ ಆ ಭಗವಂತ ನಡೆಸ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದದ್ದಲ್ವ. ಯಾಕಂದರೆ ನಿಮಗೆ ತಿದ್ದವರು ಇಷ್ಟು ದಿವಸ ಯಾರೂ ಇರಲಿಲ್ಲ, ಆದರೆ ಶನೇಶ್ವರನು ನಿಮ್ಮನ್ನು ತಿದ್ದುತ್ತಾ ಇದ್ದಾನೆ. ಹೀಗಾಗಪ್ಪ, ಹೀಗೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಹೀಗೆ ನೀನು ಮಾಡುವ ಹೊಳದು ನಿಮಗೆ ಕೊಡ್ತಾ ಇದ್ದಾನೆ ಭಗವಂತ. ಹಾಗಾಗಿ ಶಾರೀರಿಕವಾಗಿ ಒಂದು ಹಂತಕ್ಕೆ ಧೈರ್ಯ ಸಾಮರ್ಥ್ಯಗಳು ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತೇಳಿ ಹೇಳಬಹುದು. ಮತ್ತು ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾದಂಥ ವ್ಯಕ್ತಿಗಳು ಯಾವ್ದಿರೋ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಇಲ್ಲಾಂತಾದರೆ ಸ್ವಲ್ಪ ಚಿಂತೆ ಟೆನ್ಷನ್ನು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮಾತಿನ ವಿಷಯದಲ್ಲೂ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಏನೋ ಹೇಳೋದು ಅದು ವ್ಯತ್ಯಾಸ ಆಗುವಂಥದ್ದು, ಅಥವಾ ಮನಸ್ಸಿನಲ್ಲಿ ಯಾವುದೋ ಒಂದು ಬೇಡದೇ ಇದ್ದ ವಿಷಯಕ್ಕೆ ತುಂಬ ಚಿಂತೆ ಮಾಡ್ತಾ ಕೂತ್ಕೊಂಡಿರುವಂಥದ್ದು, ಅದೇ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ? ಅದೆಲ್ಲ ಬಿಟ್ಟುಬಿಡಬೇಕು. ನಾವು ಮುಂದೆ ದಾರಿ ಏನು, ಮುಂದೆ ನಮ್ಮ ದಾರಿ ಗುರಿ ಏನು, ಅದನ್ನು ನಾವು ಜಾಸ್ತಿ ಗಮನಿಸಬೇಕು. ಬೇಡದೇ ಇದ್ದಂಥ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಹೋಗುವಂಥ ನಮ್ಮ ಟೈಮ್ ಇನ್ನೊಬ್ಬರ ಟೈಮ್ ಯಾವುದು ಹೋಗೋದಿಲ್ಲ. ಹಾಗೆ ನೋಡಿ, ನಿಮಗೆ ಒಂದು ಹಂತಕ್ಕೆ ಸನ್ಮಾನಗಳು, ಖ್ಯಾತಿ ಇತ್ಯಾದಿಗಳೆಲ್ಲ ಬರ್ತಾ ಇತ್ತು. ಕಲೆ, ಸಾಹಿತ್ಯ, ಸಂಗೀತದ ಫೀಲ್ಡಲ್ಲಿದ್ದವರಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೆ ಅವರಿಗೆ ಒಂದು ಸ್ವಲ್ಪ ಚಿಂತೆ ಜಾಸ್ತಿ ಆಗಿದೆ. ಏನೂ ಇಲ್ಲ ಅಂತ ಅನಿಸ್ತಾ ಇದೆ ನಿಮಗೆ. ಹಾಗಾಗಿ ಇಲ್ಲ ಅಂತ ಅನಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಮೂಲೆಗೆ ಈ ಗುರುವಿನ ಪರಿವರ್ತನೆಯಿಂದ ಒಂದು 5ನೇ ತಿಂಗಳ ಅನಂತರದಲ್ಲಿ ಎಲ್ಲೋ ಒಂದು ಸಮಾಧಾನ ಆಗೋದು, ಎಲ್ಲೋ ಒಂದು ಕಡೆಗೆ ಯಾರೋ ಒಬ್ಬರು ಕರೆಯೋದು, ಅಪ್ಪ ಬಾ ಕೂತ್ಕೋ, ನೋಡಪ್ಪ ನಿನ್ನ ಹಾಗೆ ನನಗೂ ಕಷ್ಟ ಇದೆ ಅಂತ ಹೇಳೋದು. ಆವಾಗ ನಿಮ್ಮ ಮನಸ್ಸಿಗೆ ಒಂದಂತಕ್ಕೆ ಧೈರ್ಯ ಬರುತ್ತೆ. ಓಹೋ, ನನಗೂ ಕಷ್ಟ ಇದೆ, ನೋಡಪ್ಪ ನಿನ್ನ ಕಂಪ್ನಿ ಲಾಸ್ ಆಗಿದೆ ಅಂತ, ನನ್ನ ಕಂಪ್ನಿ ನೋಡಪ್ಪ ಬಿಸ್ನೆಸ್ ಹಿಂಗಾಗಿದೆ, ಏನು ಮಾಡೋಣ, ಎಲ್ಲರೂ ಸೇರಿ ಒಂದು ಚೆನ್ನಾಗಿ ಮಾಡೋಣ ಅಂತ ಹೇಳಿದಾಗ ನಿಮಗೂ ಧೈರ್ಯ ಬರುತ್ತೆ. ಯಾಕಂದರೆ ಭಗವಂತನು ಹೇಗೆ ಅಂತಂದರೆ ಮನುಷ್ಯ ರೂಪದಿಂದಲೇ ಕೆಲವೊಂದು ಸಲ ಭಗವಂತ ಬಂದು ನಮ್ಗೆ ಅನುಗ್ರಹ ಮಾಡ್ತಾನೆ. ಆ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ನಮಗೆ ಫಲ ಕೊಡದೇ ಇದ್ದರೂ ಕೂಡ ಯಾವುದೋ ಒಂದು ಒಳ್ಳೆಯವರ ಮೂಲಕವಾಗಿ ನಮಗೆ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಒಂದು ಓವರಾಲ್ ಆಗಿ ನೋಡಲಿಕ್ಕೆ ಹೋದರೆ ಯಾವುದೋ ಒಂದು ವ್ಯಕ್ತಿಯಿಂದ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಬೆನ್ನು ಹಿಂದಿದ್ದು ನಡೆಸ್ತಾನೆ ಅಂತೇಳಿ ಹೇಳಬಹುದು. ಸ್ವಲ್ಪ ಸಂಪತ್ತು ಖರ್ಚು ಜಾಸ್ತಿ ಇದೆ, ಆದರೂ ಕೂಡ ಎಲ್ಲ ಒಂದು ಸ್ಥಿರವಾದಂಥ ಭೂಮಿ ಕೊಂಡುಕೊಳ್ಳುವಂಥದ್ದು, ಸ್ಥಿರವಾದಂಥದ್ದು ಯಾವುದೋ ಮಾಡುವಂತಹ ನಿಟ್ಟಿನಲ್ಲಿ ನೀವು ಮುಂದೆ ಹೋಗ್ತೀರಿ. ನೀವು ಅದು ಬಹಳ ಒಳ್ಳೆಯದೇ. ಯಾಕಂದರೆ ಮನಸ್ಸಿಗೆ ಬಹಳ ನೋವು ದುಃಖ ಆದರೂ ಕೂಡ ಒಂದಿಲ್ಲಪ್ಪ, ಒಂದು ಆಸ್ತಿ ಖರೀದಿ ಮಾಡಿದ್ದೇನೆ ಅಥವಾ ಒಂದು ಶಾಶ್ವತವಾದಂಥ ಒಂದು ಅಸೆಟ್ ಮಾಡಿ ಇಟ್ಟಿದ್ದೇನೆ ಅಂತೇಳಿ ನಿಮ್ಮ ಮನಸ್ಸಿಗೂ ಕೂಡ ಅನ್ನಿಸ್ತದೆ ಅಲ್ವಾ. ಯಾಕಂದರೆ ನಮ್ಮ ಮನಸ್ಸು ಹೇಗೆ ಅಂತಂದರೆ ನಾವು ಮನಸ್ಸೆಲ್ಲ ಯೋಚನೆ ಮಾಡ್ತಾ ಹೋದರೆ ಏನೂ ಇಲ್ಲ ಅಂತ ಅನಿಸ್ಬಿಡ್ತದೆ. ಇಲ್ಲ ನಿನಗೂ ಆಗತ್ತೆ ಹೇಳಿ ನಾವು ಧೈರ್ಯವನ್ನು ತುಂಬ್ತಾ ಬರಬೇಕು. ಹಾಗೆ ಈ ವರ್ಷದಲ್ಲಿ ನೀವು ಕೆಲವೊಂದು ಸಲ ಧೈರ್ಯ ತುಂಬಬೇಕು, ಹೆದರ್ಕೊಂಡು ಬಿಡಬಾರ್ದು. ಇದು ಹಾಗೇ ಆಗತ್ತೆ, ಧೈರ್ಯ ತುಂಬ್ತಾ ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಗೌರವಾದಿಗಳು ಕೂಡ ಸಿಗುವಂಥ ಚಾನ್ಸಸ್ಸು ಬಹಳ ಇದೆ ಅಂತೇಳಿ ಹೇಳ್ತೇನೆ. 10, 11, 12 ಇದು 3 ತಿಂಗಳ ಟೈಮ್ ನಿಮಗೆ ಬಹಳ ಒಳ್ಳೆಯದು. ಯಾಕಂದರೆ ಗುರು ವಕ್ರವಾಗ್ತಾನೆ. ಉಚ್ಚಸ್ಥಾನದಲ್ಲಿರುವಂತಹ ಗುರು ವಕ್ರವಾದಾಗ ಭಾಳ ಶುಭವಾದಂಥ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ನೀವು ವೇಟ್ ಮಾಡಿ, 10, 11ನೇ ತಿಂಗಳವರೆಗೂ ಕೂಡ ವೇಟ್ ಮಾಡಿ. ಆದರೆ ಈ ಸಂವತ್ಸರದಲ್ಲಿ ಬಹಳ ಮುಖ್ಯವಾಗಿ ಪ್ಲ್ಯಾನ್ ಮಾಡಬೇಕು. ನೀವು ಏನು ಮಾಡಬೇಕು ಈ ವರ್ಷದಲ್ಲಿ, ನಾನು ಈ ಹಿಂದಿನ ವರ್ಷದಲ್ಲಿ ಏನು ನಷ್ಟ ಮಾಡಿಕೊಂಡಿದ್ದೇನೆ ಇದನ್ನು ಒಂದು ಸಲ ಯೋಚನೆ ಮಾಡಿಕೊಳ್ಳಿ. ಎಲ್ಲೆಲ್ಲಿ ನಷ್ಟ ಮಾಡಿಕೊಂಡೆ, ಎಲ್ಲೆಲ್ಲಿ ಸಮಯ ಹಾಳು ಮಾಡಿಕೊಂಡೆ, ಎಲ್ಲಿ ಎನರ್ಜಿ ಹಾಳು ಮಾಡಿಕೊಂಡೆ, ಎಲ್ಲ ನನ್ನ ಜೀವನದಲ್ಲಿ ಬಹಳಷ್ಟು ನಷ್ಟವಾದಂತಹ ಸಮಯ ಯಾವುದು, ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಳ್ಳಿ. ಇದು ಸರಿ ಮಾಡಿಕೊಂಡ್ರೇ ಮುಂದೆ ಆಗ್ತದೆ. ಇದು ಮಾಡಿಕೊಂಡಿಲ್ಲ ಅಂದರೆ ಏನೂ ಅನುಕೂಲ ಆಗುವುದಿಲ್ಲ. ಹಾಗಾಗಿ ಇದನ್ನು ಪುನಃ ನೋಡ್ಕೊಳ್ತಾ ಬನ್ನಿ, ಇದನ್ನು ಸರಿಯಾಗಿ ಮಾಡ್ಕೊಳ್ತಾ ಬನ್ನಿ. ಮತ್ತು ವಾಹನದಿಂದ ಸುಖ ಆಗುತ್ತೆ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಸ್ವಲ್ಪ ವಾಹನದಿಂದ ಸುಖ ಆಗುವಂಥದ್ದು, ವಾಹನದಿಂದ ನೆಮ್ಮದಿ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ವಾಹನ ಆಕ್ಸಿಡೆಂಟ್ ಆಗೋ ಅಥವಾ ಹೆಚ್ಚು ಕಡಿಮೆ ಆಗೋ ಮಾರಿಬಿಟ್ಟಿದ್ದೀರಿ. ಈ ವರ್ಷದಲ್ಲಿ ಒಂದು ವಾಹನ ಸಿಗುವಂಥ ಚಾನ್ಸಸ್ಸು ಇದೆ ಅಂತೇಳಿ ಹೇಳಬಹುದು. ಮತ್ತು ಬಹಳ ಮುಖ್ಯವಾಗಿ ನೋಡಿ, ಸಂತಾನ, ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಈ ಮೀನರಾಶಿಯವರ ಮನೆಯಲ್ಲಿ ನಡೆಯಬಹುದು. ಯಾಕಂದರೆ ನಿಮಗೆ ನಿಮ್ಮ ಮನೇಲಿ ನಡೆಯಲಿಲ್ಲ ಅಂತಾದರೆ ಬಹಳ ವರ್ಷ ಆಯಿತು, ಏನಪ್ಪ ಒಂದು ಮಂಗಲ ಕಾರ್ಯಗಳೇ ನಡೆಯಲಿಲ್ಲ ಅಂತಂದರೆ ಈ ವರ್ಷ ನಡೆಯುವಂಥ ಸಾಧ್ಯತೆಗಳಿದೆ. ಮಂಗಲ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದೆ. ಮತ್ತು ಸ್ವಲ್ಪ ಈ ಚರ್ಮದ ಸಂಬಂಧವಾದಂತಹ ರೋಗಗಳಿಗೆ ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಇರುವಂತಹದ್ದು ಒಳ್ಳೆಯದು. ಮತ್ತು ರಂಧ್ರಸ್ಥಾನ ಅಂತಂದರೆ ಕೆಲವೊಂದು ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಎಲ್ಲೋ ಒಂದು ಕಡೆಗೆ ಹೊಂಡ ಇರುತ್ತೆ ಅಥವಾ ಎಲ್ಲೋ ಒಂದು ಕಡೆಗೆ ಚೇಂಬರ್ ಅಂತ ತೆಗೆದಿರ್ತಾರೆ, ಅಲ್ಲಿ ಬಿದ್ದು ಬಿಡುವಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ರಂಧ್ರಸ್ಥಾನಗಳಲ್ಲಿ ಬಹಳ ಹುಷಾರಿಕೆಯಿಂದ ಇರಬೇಕು.
ಮತ್ತು ಗಾಡಿ ನಿಲ್ಲಿಸಿದಾಗ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿಬಿಡುವಂಥದ್ದನ್ನು ಎಲ್ಲ ಚಕ್ರಗಳು ಕೂಡ ಸರಿ ಇದೆಯಾ ಅಂಥೇಳಿ ಮೀನರಾಶಿಯವರು ಸರಿಯಾಗಿ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ರಾಶಿಯಲ್ಲಿ ಶನಿ ಇದ್ದಾನೆ, ವಾಹನದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋ ಹೊಸ ವಾಹನ ಕೊಟ್ಟರು ಕೂಡ ಏನಾಗುತ್ತೆ, ನಮಗೆ ಹೋಗಿ 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 ಸೆಕೆಂಡ್ ಹ್ಯಾಂಡ್ ವಾಹನ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗಾಗಿ ವಾಹನದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಎಲ್ಲೋ ಒಂದು ಕಡೆಗೆ ಈ ವರ್ಷದಲ್ಲಿ ಭಾಗ್ಯ ಅಲ್ಪ ಸ್ವಲ್ಪ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ನೋಡಿ, ಭಾಗ್ಯವೇ ಇಲ್ಲ, ನೀವು 7.5 ಶನಿ ಆದಮೇಲೆ ಬಹಳ ದುಃಖದಲ್ಲಿದ್ದೀರಿ, ಏನೂ ಲಕ್ಕೇ ಇಲ್ಲ, ನನಗೆ ಏನೂ ಆಗ್ತಾ ಇಲ್ಲ, ಏನಪ್ಪ ಅಂತೇಳಿ ಚಿಂತೆಯಲ್ಲಿ ಬಿದ್ದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಭಾಗ್ಯ ಬೆಳಕಿನ ಹಾದಿಗೆ ನೀವು ಹೋಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಹೇಳಬಹುದು. ಒಂದು ಹಂತಕ್ಕೆ ನಿದ್ರೆಯೇ ಮೊದಲಾದ ತೊಂದರೆಗಳು ಬಹಳ ಬರ್ತಾ ಇದೆ. ಆಲಸ್ಯತನ ಇರಬಹುದು, ನಿದ್ರೆ ನಿಮ್ಗೆ ತೊಂದರೆ ಆಗ್ತಾ ಇರೋದು, ಯಾಕಂದರೆ ರಾತ್ರಿ ಸರಿಯಾಗಿ ನಿದ್ರೆ ಆಗದೇ ಇರುವಂಥದ್ದು. ಹಾಗಾಗಿ ಏನು ನಿದ್ರೆ ಸರಿಯಾಗಿಲ್ಲ ಅಂದರೆ ಏನು ಕೆಲಸ ಮಾಡಲಿಕ್ಕಾಗುತ್ತಾ? ತನ್ನ ಮೂಲಕ ಕೆಲಸವೇ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದರೆ ಅದೆಲ್ಲ ಸ್ವಲ್ಪ ಸರಿಯಾಗುವಂಥ ಚಾನ್ಸಸ್ಸು ಕೂಡ ಇದೆ. ಅದು ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಬ್ಬರ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ರಿ, ಆ ತಲೆ ಕೆಡಿಸ್ಕೊಳ್ಳುವಂಥ ನಿಲ್ಲುವಂತಹ ಪರಿಸ್ಥಿತಿ ಆಗುತ್ತೆ. ಕಾನೂನಿನ ತೊಡಕು ಯಾರ್ಯಾರಿಗೆ ಇದೆಯೋ ಈ ರಾಶಿಯವರಿಗೆ ಅಂಥವರಿಗೆ ಸ್ವಲ್ಪ ಒಂಚೂರು ತಕ್ಕ ಮಟ್ಟಿಗೆ ದೂರ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ಕೋರ್ಟಲ್ಲಿ ಹಾಗಾಯಿತು ಹೀಗಾಯಿತು, ವ್ಯಾಜ್ಯಗಳು ಹಾಗೆ ಹೀಗೆ, ಯಾರೋ ಒಬ್ಬರು ಚೆನ್ನಾಗಿತ್ತು, ನಾ ಸೈಟ್ ತೊಗೊಳ್ಳುವಾಗ ಚೆನ್ನಾಗಿತ್ತು, ಪಕ್ಕದವನ ಮುಂದೆ ಕೇಸ್ ಹಾಕದ, ಏನೋ ಒಂದು 5 ಅಡಿ ಹೋಗುತ್ತಂತ, ಹೀಗೆ ನೂರಾರು. ಈಗ ನೋಡಿ, ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ಅದೇನೋ ಹೇಳ್ತಾರಲ್ಲ, ಏನು ಮಾಡಿದ್ರೂ ಕೂಡ ಅದೆಲ್ಲ ಮಣ್ಣಾಗಿ ಹೋಗ್ತದೆ. ಹಾಗಾಗಿ ನಮಗೆ ಟೈಮ್ ಸರಿಯಾದ ಬರಬೇಕು, ಅಲ್ಲಿ ಬರೀ ವೇಟ್ ಮಾಡಬೇಕು ಮತ್ತು ಸಮಾಧಾನದಿಂದ ಮುನ್ನಡೆಯುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಿನಲ್ಲಿ ಮಕ್ಕಳ ವಿಷಯದಲ್ಲಿ ಬಹಳ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳಬಹುದು. ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡಬೇಡಿ. ಹಾಗೆ ನಿಮ್ಮ ತಂದೆ ತಾಯಿ ಕುಟುಂಬದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. ಯಾಕಂದರೆ ಅವರ ಸೇವೆಯನ್ನು ಬಹಳ ಮುಖ್ಯವಾಗಿ ಪ್ರೀತಿಯಿಂದ ಮಾಡ್ತಾ ಹೋಗಿ. ಹಿರಿಯರಿಗೆ ಬಹಳ ಗೌರವವನ್ನು ಆದರವನ್ನು ಕೊಡ್ತಾ ಹೋಗಿ. ಯಾಕಂದರೆ ಇವತ್ತು ನೀವು ಚೆನ್ನಾಗಿದ್ದರೆ ನಾಳೆಗೆ ನಿಮಗೂ ಕೂಡ ವೃದ್ಧಾಪ್ಯ ಬರಬಹುದು. ಯಾಕಂದರೆ ಇವತ್ತು ನಾವು ಹೇಗೆ ನೋಡ್ಕೊಳ್ತೇವೋ, ಹೇಗೆ ಮಾಡ್ತೇವೆಯೋ ಭಗವಂತ ನಮಗೆ ಹಾಗೆ ನೀಡುತ್ತಾನೆ. ನಾವಿನ್ನೊಬ್ಬರಿಗೆ ಗೌರವ ಕೊಡಲಿಲ್ಲ, ನಮಗೂ ಗೌರವ ಸಿಗೋದು ಕಷ್ಟ ಆಗಿಬಿಡ್ತದೆ. ಒಟ್ಟಿನಲ್ಲಿ ಇದಿಷ್ಟು ನಿಮಗೆ ಭಗವಂತನು ಶನೀಶ್ವರನು ಬದಲಾವಣೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಏನಪ್ಪ, ಈ ವರ್ಷದಲ್ಲಿ ಒಂದು ಹಂತಕ್ಕೆ ನಕ್ಷತ್ರ ಪರಿಹಾರಗಳನ್ನು ವರ್ಷದ ಕೊನೆಯವರೆಗೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಪೂರ್ವಭದ್ರ ನಕ್ಷತ್ರ 4ನೇ ಪದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರು ಸೇವೆ. ಗುರುಗಳನ್ನು ನೀವು ಎಷ್ಟೆಷ್ಟು ನಂಬ್ಕೊಳ್ತೀರೋ, ಎಷ್ಟೆಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಯಾಕಂದರೆ ಗುರುಗಳನ್ನು ಆರಾಧನೆ ಮಾಡಿದಷ್ಟು ನಿಮಗೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಬಹಳ ಒಳ್ಳೆಯದು. 4ನೇ ಪಾದದವರಿಗೆ ಆದಷ್ಟು ಮಾಡಿ ಅಂತೇಳಿ ಹೇಳ್ತಾನೆ. ಉತ್ತರಾಭಾದ್ರ ನಕ್ಷತ್ರ ಕಾರ್ಯಸಿದ್ಧಿ ಹನುಮಂತನ ಮಂತ್ರ, ಇದೆಲ್ಲ ಬೇಕಾದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತಮಸ್ಮಿನ್ ಕಾರ್ಯ ನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ತಮ ಸ್ಥಾರ್ಯ ದುಃಖಕ್ಷಯ ಕರೋ ಭವ. ಈ ಮಂತ್ರವನ್ನು ಪುನಃ ಪಠನೆ ಮಾಡ್ತಾ ಇರಿ. ಹನುಮಂತನೇ ಎಲ್ಲೋ ಒಂದು ಕಡೆ ನಿಮ್ಗೆ ಎತ್ತುತ್ತಾನೆ, ರಕ್ಷಣೆ ಮಾಡ್ತಾನೆ. ರೇವತಿ ನಕ್ಷತ್ರದವರು ಗೋ ಸೇವೆಯನ್ನು ಮಾಡಿ, ಅಥವಾ ಗೋ ಯಾರು ಸಾಕ್ತಾ ಇದ್ದರೆ ನಿಮ್ಮ ಕೈಲಾದಂಥ ಸೇವೆ ಮಾಡಿ ಗೋ ಸೇವೆಗೆ ಅವರ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಗೋದೇವತಾ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ವಿಶ್ವಾವಸು ಸಂವತ್ಸರ ಶುಭವನ್ನು ಉಂಟು ಮಾಡಲಿ. ಎಲ್ಲ ಆತ್ಮೀಯ ಸಹೃದಯ ವೀಕ್ಷಕರಿಗೂ ಕೂಡ ಈ ಯುಗಾದಿ ಸಂವತ್ಸರದ ಶುಭಾಶಯಗಳು. ವಿಶ್ವಾವಸು ಸಂವತ್ಸರ ಆರಂಭವಾಗಿ ನಿಮಗೊಂದು ವರ್ಷದವರೆಗೂ ಕೂಡ ಈ ಶುಭವಾದಂಥ ಫಲಗಳನ್ನು ಭಗವಂತನು ಅನುಗ್ರಹಿಸಲಿ ಅಂಥೇಳಿ ನಮ್ಮ ಆರಾಧ್ಯ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.